ಓಕೆ, ಸೂಪರ್ 3ಗೆ ಮತ್ತೊಮ್ಮೆ ಸ್ವಾಗತ. ಬೆಳಗಾವಿ ಸ್ಟೋರಿನ ವಿದಿನ್ 2 ಡೇಸಲ್ಲಿ ನಿಮಗೆ ಫಾಲೋಅಪ್ ಕೊಡ್ತೀನಿ. ನಿಮ್ಗೆ ಗೊತ್ತಿದೆ ನಾವು ಫಾಲೋಅಪ್ ಮಾಡಿದರೆ ಮಾಡ್ತೀವಿ ಅಂತೇಳಿ. ಕೆಲವೊಂದಲ್ಲಿ ಕೆಲಸಗಳೇನಾಗುತ್ತೆ ಆಗಲಿ ನೋಡಿ, ಇಲ್ಲ ಅಂತಂದರೆ ಗೊತ್ತಿದೆಯಲ್ಲ, ಅಲ್ಲಿ ಪಿ ಡಿ ಒನು ಇರೋದಿಲ್ಲ, ಅಧ್ಯಕ್ಷರು ಇರೋದಿಲ್ಲ ಅಷ್ಟೇ. ಇನ್ನು ಮುಜರಾಯಿ ಸಚಿವರೇ, ಈ ಸ್ಟೋರಿ ನೀವು ನೋಡಬೇಕು. ತುಕ್ಕು ಹಿಡಿತಾ ಇದೆ ಭಕ್ತರ ಹರಕೆಯ ಗಂಟೆ. ಏನಿದು? ಟೆಂಡರ್ ಆಗದೆ ಉಳಿದ ಟನ್ಗಟ್ಟಲೆ ಗಂಟೆ. ದೇವಸ್ಥಾನಕ್ಕೆ ಗಂಟೆಯನ್ನು ಕಾಣಿಕೆ ರೂಪದಲ್ಲಿ ಕೊಡ್ತಾರೆ. ಗಂಟೆ ಕಟ್ಟೋದು, ಗಂಟೆ ಸಾವಿರಾರು ಗಂಟೆ, ಬೇರೆ 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 ರೀತಿಯ ಗಂಟೆ. ಬಟ್ ಅದನ್ನು ಹರಾಜು ಹಾಕಬೇಕು. ಹರಾಜು ಹಾಕಿದ ನಂತರ ಅದಕ್ಕೆ ಬರೋ ದುಡ್ಡನ್ನು ಟೆಂಪಲ್ಗೆ. ಆದರೆ ಟೆಂಡರ್ ಆಗದೆ ಉಳಿದ ಟನ್ಗಟ್ಟಲೆ ಗಂಟೆ. ನಿಮ್ಗೆ ಭಾಳ ಆಶ್ಚರ್ಯ ಆಗ್ಬೋದು. ಈ ದೇವಸ್ಥಾನದ ವಿಶೇಷತೆ ಕೂಡ ಇದೆ. ಈ ದೇವಸ್ಥಾನಕ್ಕೆ ಗುಡಿ ಇಲ್ಲ, ಆದರೆ ದೇವರಿದ್ದಾನೆ. ಅಲ್ಲಿ ರಂಗಪೂಜೆ ನಡೆಯುತ್ತೆ, ಮಂಗಳಾರತಿ ನಡೆಯುತ್ತೆ. ಅಲ್ಲಿಗೆ ಲಕ್ಷಾಂತರ ಭಕ್ತರು ಬರ್ತಾರೆ. ಮಳೆ ಬಿಸಿಲು ಎಲ್ಲ ಏನಿದ್ರು ಕೂಡ ಅಲ್ಲಿ ಅದಕ್ಕೆ ಪೆಂಡಾಲ್ ಥರ ಇಲ್ಲ. ಸೌತೋಡ್ಕ ಗಣಪತಿ, ಕರೆಕ್ಟ್. ಓಕೆ, ಏನು ಸ್ಟೋರಿ ಅಂದರೆ, ಧರ್ಮಸ್ಥಳಕ್ಕೆ ಹೋದರೆ ಈ ದೇವಸ್ಥಾನಕ್ಕೆ ಹೋಗದವರೇ ಇಲ್ಲ. ಆ ದೇಗುಲದಿಂದ ಸರ್ಕಾರಕ್ಕೆ ತಿಂಗಳಿಗೆ 1 ಕೋಟಿ ರೂಪಾಯಿ ಆದಾಯ ಹೋಗುತ್ತಂತೆ. ಆದರೂ ದೇಗುಲದ ಅಭಿವೃದ್ಧಿ ಇಲ್ಲವಂತೆ. ಅದನ್ನು ಮಾಡಿದರೆ ಸರ್ಕಾರ ದುಡ್ಡು ಕೊಡೋದೇ ಬೇಡ. ಅಷ್ಟಕ್ಕೂ ಏನು ಮಾಡಿದರೆ ದೇಗುಲ ಅಭಿವೃದ್ಧಿ ಆಗುತ್ತೆ? ಗಂಟೆ. ಏನು ಗಂಟೆ ಸ್ಟೋರಿ? ಬನ್ನಿ ವಿವರವಾಗಿ ವಿವರಿಸ್ತೀನಿ ಈ ಸ್ಟೋರಿನ. ತುಕ್ಕು ಹಿಡಿಯುತ್ತಿವೆ ಭಕ್ತರ ಹರಕೆ ಗಂಟೆ. ಟೆಂಡರ್ ಆಗದೆ ಉಳಿದ ಟನ್ಗಟ್ಟಲೆ ಗಂಟೆ. ಹಚ್ಚ ಹಸಿರಿನ ಗಿಡ ಮರಗಳ ಮಧ್ಯೆ ಯಾವುದೋ ಗುಡಿ ಗೋಪುರ ಇಲ್ಲದೆ ಇರುವ ಬಯಲು ಆಲಯದ ಕ್ಷೇತ್ರ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಇರುವ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ ಇದು. ಇಲ್ಲಿ ಬಯಲೆ ಆಲಯ. ಇಲ್ಲಿನ ಮತ್ತೊಂದು ವಿಶೇಷ ಅಂದ್ರೆ ದೇವಸ್ಥಾನದ ಸುತ್ತಲೂ ಭಕ್ತರು ಕಟ್ಟಿದ ಹರಕೆ ಗಂಟೆ. ಭಕ್ತರು ಕಷ್ಟ ಅಂತ ಬಂದಾಗ ಸೌತಡ್ಕ ಕ್ಷೇತ್ರಕ್ಕೆ ಬಂದು ಗಂಟೆ ಕಟ್ತೀನಿ ಅಂತ ಹರಕೆ ಹೊತ್ಕೊಳ್ತಾರೆ. ನಂತರ ಕಷ್ಟ ಪರಿಹಾರ ಆದಾಗ ಈ ರೀತಿಯಲ್ಲಿ ಗಂಟೆಯನ್ನು ಕ್ಷೇತ್ರಕ್ಕೆ ಬಂದು ಕಟ್ತಾರೆ. ಹೀಗೆ ಹರಕೆ ಗಂಟೆಗಳು ತುಂಬಿದಾಗ ಹಳೆಯ ಗಂಟೆ ತೆಗೆದು ಗೋಡನ್ನಲ್ಲಿ ಇರಿಸುತ್ತಾರೆ. ನಂತರ ಗೋಡನ್ ತುಂಬಿದಾಗ ಟೆಂಡರ್ ಮೂಲಕ ಸರ್ಕಾರ ವಿಲೇವಾರಿ ಮಾಡುತ್ತೆ. ಆದ್ರೆ ಕಳೆದ 4 ವರ್ಷಗಳಿಂದ ಟೆಂಡರ್ ಆಗದೆ ಹಾಗೆ ಉಳಿದಿವೆ. ಗೋಡನ್ನಲ್ಲೇ ಟನ್ಗಟ್ಟಲೆ ಗಂಟೆಗಳನ್ನು ಮೂಟೆಯಲ್ಲಿ ತುಂಬಿ ಇಡಲಾಗಿದೆ. ಸಂಬಂಧಿಸಿದ ಮುಜರಾಯಿ ಇಲಾಖೆಗೆ ಆಡಳಿತ ಮಂಡಳಿ ಪತ್ರ ಬರೆದ್ರೂ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಟೆಂಡರ್ ಆದ್ರೆ ಸುಮಾರು 2 ಕೋಟಿ ಆದಾಯ ಬರಬಹುದು. ಬಂದ ಹಣವನ್ನ ದೇಗುಲದ ಅಭಿವೃದ್ಧಿ ಕಾರ್ಯಕ್ಕೆ ಬಳಸಬಹುದು ಅನ್ನೋದು ಆಡಳಿತ ಮಂಡಳಿಯ ಚಿಂತನೆ. ಈಗಾಗಲೇ ಮತ್ತೆ ಅದನ್ನು ಟೆಂಡರ್ ಆಹ್ವಾನಿಸಲಿಕ್ಕೆ ನಾವು ಈಗಾಗಲೇ ಸರ್ಕಾರಕ್ಕೆ 2 ಸರ್ತಿ ಬರೆದಿದ್ದೇವೆ. ಇಲ್ಲಿ ಈಗಾಗಲೇ ಅದನ್ನು ಸ್ಟಾಕ್ ಮಾಡಲಿಕ್ಕೆ ತುಂಬ ತೊಂದರೆಗಳಾಗ್ತಾ ಇದೆ. ಯಾಕೆಂದರೆ ಕೆಳಗಿನ ಫ್ಲೋರಿನಲ್ಲಿ ಮಳೆಗಾಲದಲ್ಲಿ ತುಂಬ ನೀರು ಬಂದು ನಿಂತು ಗಂಟೆಗಳೆಲ್ಲ ಈಗಾಗಲೇ ರಸ್ಟ್ ಹಿಡಿಯುವಂಥ ಪ್ರಮೇಯ ಬರ್ತಾ ಇದೆ. ಹಾಗಾಗಿ ನಾವು ಪ್ರತಿ ಸಲ ನಮ್ಮ ಡಿ.ಸಿಗೆ ಅಥವಾ ಕಮಿಷನರ್ಗೆ ಲೆಟರ್ ಬರೆದು ಕೇಳ್ತಾ ಇದ್ದೇವೆ, ಆಕ್ಷನ್ ಬೇಗ ಮಾಡಿ, ಗಂಟೆಗಳನ್ನು ಹರಾಜು ಮಾಡಿ. ಯಾಕೆಂದರೆ ಈಗಾಗಲೇ 50 ಟನ್ ಅಂದರೆ ಸುಮಾರು 2 ಕೋಟಿಯಷ್ಟು ಮೊತ್ತದ ಗಂಟೆಗಳಿದೆ. ಈ 2 ಕೋಟಿ ನಮಗೆ ಸಿಕ್ಕಿದರೆ ದೇವಳದ ಅಭಿವೃದ್ಧಿಗೆ ಅದು ತುಂಬ ಉಪಕಾರ ಆಗ್ತದೆ. ಸೌತಡ್ಕ ದೇವಸ್ಥಾನದಿಂದ ವರ್ಷಕ್ಕೆ 12 ಕೋಟಿ ರೂಪಾಯಿ ಆದಾಯ ಬರುತ್ತೆ. ದೇಗುಲದಲ್ಲಿ ಗಂಟೆಗಳನ್ನು ಇಡೋಕೆ ಸರಿಯಾದ ಗೋಡನ್ ವ್ಯವಸ್ಥೆ ಇಲ್ಲ. ಇರುವ ಗೋಡನ್ನಲ್ಲೇ ಗಂಟೆಗಳನ್ನು ಮೂಟೆ ಕಟ್ಟಿ ಇಡಲಾಗಿದೆ. ಮಳೆ ಬಂತು ಅಂದ್ರೆ ಗೋಡನ್ ಒಳಗೆ ನೀರು ನುಗ್ಗುತ್ತೆ. ಇದರಿಂದ ಸಾಕಷ್ಟು ಗಂಟೆಗಳು ತುಕ್ಕು ಹಿಡಿದಿವೆ. 1.5 ಕೋಟಿಯಿಂದ 2 ಕೋಟಿಯವರೆಗಿನ ಮೌಲ್ಯದ ಹರಕೆ ಗಂಟೆ ಇದೆ. ಇದು ಧಾರ್ಮಿಕ ದತ್ತಿಯಲ್ಲಿ ಎ ಗ್ರೇಡ್ ದೇವಸ್ಥಾನವಿದೆ. ಸುಮಾರು ವಾರ್ಷಿಕ ಆದಾಯ 10 ಕೋಟಿಯಿಂದ 12 ಕೋಟಿವರೆಗೆ ಇದೆ. ಅಂಥ ಒಂದು ದೇವಸ್ಥಾನದಲ್ಲಿ ಭಕ್ತಾದಿಗಳು ನೀಡಿದಂತಹ ಹರಕೆ ಗಂಟೆಯನ್ನು ನಾವು ಈ ರೀತಿ ನೋಡುವುದು ನಮಗೂ ಒಂಥರ ಬೇಸರದ ಸಂಗತಿ. ಭಕ್ತರು ಭಕ್ತಿಯಿಂದ ಗಣಪನಿಗೆ ಸಮರ್ಪಿಸಿದ ಗಂಟೆ ಹೀಗೆ ಹಾಳಾಗಿ ಹೋಗುವುದು ಭಕ್ತರ ಭಾವನೆಗೂ ಧಕ್ಕೆ. ಇನ್ನಾದ್ರೂ ಸರ್ಕಾರ ಎಚ್ಚೆತ್ತು ಕೂಡಲೇ ಗಂಟೆ ವಿಲೇವಾರಿಗೆ ಟೆಂಡರ್ ಕರೆದು ಬಂದ ಹಣದಲ್ಲಿ ಸೌತಡ್ಕ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕಿದೆ. ಸೌತಡ್ಕ ಗಣಪತಿ ಬಯಲು ಗಣಪತಿ. ಅದು ನೀವು ಧರ್ಮಸ್ಥಳಕ್ಕೆ ಹೋದರೆ ಅಲ್ಲೇ ಪಕ್ಕದಲ್ಲಿ ಸಿಗುತ್ತೆ ದೇವಸ್ಥಾನ. ನೆಕ್ಸ್ಟ್ ಯಾರೋ ಹೋಗಿಲ್ಲ ಅಂದರೆ ಹೋಗಿ, ಭಾಳ ಅದ್ಭುತವಾಗಿದೆ. ಬಯಲು ಗಣಪತಿ, ದೊಡ್ಡ ಗಣಪತಿ, ಮೇಲೆ ಪೆಂಡಾಲಂ, ಮತ್ತೊಂದು ಗುಡಿ ಗೋಪುರ ಏನಿಲ್ಲ, ಓಪನ್.
ಮಳೆ ಬಂದರೂ ಹೀಗೆ ಇರ್ತದೆ, ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಇದೇ ಥರ ನಡೀತಾ ಇರ್ತದೆ. ಅಲ್ಲಿ ಗಂಟೆ ಕಟ್ತಾರೆ. ಕೆಲವು ಕಡೆ ಬೀಗ ಅಂತ, ಈ ತುಮಕೂರು ಕಡೆ ಒಂದು ಕಡೆ ಇದೆ ಬೀಗ. ಆ ದೇವಸ್ಥಾನದಲ್ಲಿ ಬೀಗ ಹಾಕಿ ಬಂದರೆ ಕೆಲಸಗಳಾಗುತ್ತೆ. ತುಂಬ ಇದೆ ನಮ್ಮ ದೇಶದ್ದು. ಕೆಲವು ಕಡೆ ಶರಾ ಬಿಡ್ತಾರೆ, ಹಿಂಗೆಲ್ಲ ಬೇರೆ 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 ಬೇರೆ. ಇಲ್ಲಿ ಗಂಟೆ ಓಕೆ. ಈ ಸಾತ್ವಿಕ, ರಾಜಸ, ತಾಮಸಿಕ ಈ ಥರ ದೇವರುಗಳ ಪರಿಕಲ್ಪನೆ ಇದೆ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ. ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತೇಳಿ. ಅಂದರೆ ಕೆಲವು ಕಡೆ ಬೇರೆ ಬೇರೆ ರೀತಿಯಲ್ಲಿ. ಇಲ್ಲಿ ನೀವು ನೋಡಿದ್ರಲ್ಲ, ನೋಡಿ ಇಲ್ಲಿ ಇದನ್ನು ಈಗ ಒಂದು ಹರಾಜಿಗೆ ಹಾಕ್ಬಿಟ್ರೆ ಅದು ಹರಾಜಿಗೆ ಹೋಗುತ್ತೆ. ಅದು ಯಾರಿದ್ದಾರೆ ಫೋನದಲ್ಲಿ? ಹರೀಶ್ ರಾವ್ ಇದ್ದಾರೆ. ಹರೀಶ್ ರಾವ್ ಸರ್ ನಮಸ್ತೆ. ನಮಸ್ಕಾರ ಶೆಟ್ರೆ, ನಾನು ನಿಕಟಪೂರ್ವ ಅಧ್ಯಕ್ಷ ಹರೀಶ್ ರಾವ್ ಅಂತ. ಹರೀಶ್ ರಾವ್ ಅವರೇ, ನಿಕಟಪೂರ್ವ ಅಧ್ಯಕ್ಷರು. ಈಗ ಹರೀಶ್ ರಾವ್ ಅವರೇ, ಈ ಓಕೆ, ಈ ಗಂಟೆ ಇದಾಗತ್ತಲ್ವಾ, ಏನು ಟೆಂಡರ್ ಆಗತ್ತಲ್ಲ, ಹೌದೌದು. ಏನು ಮಾಡ್ತಾರೆ ಟೆಂಡರ್ ಗಂಟೆಯನ್ನು? ಅಂದರೆ ನಾನೊಂದು ಕುತೂಹಲದಿಂದ ಕೇಳಿದ್ದು. ಅಂದರೆ ಟೆಂಡರ್ ಆದ ನಂತರ ಆ ಗಂಟೆ ಹೆಂಗೆ ಯೂಸ್ ಆಗುತ್ತೆ ಬಾಕಿದ್ದವ್ರಿಗೆ? ಟೆಂಡರ್ ಅಂದ್ರೆ ಅವರು ಯಾರು ಟೆಂಡರ್ ವಹಿಸ್ಕೊಳ್ತಾರ ಅವ್ರು ಅದನ್ನ ತಗೊಂಡು ಹೋಗ್ಬಿಟ್ಟು ಮತ್ತೆ ಪಾಲಿಶ್ ಮಾಡಿ ಕೊಡ್ತಾರ ಅಥವಾ ಅದನ್ನು ಮೆಲ್ಟ್ ಮಾಡಿ ಮತ್ತೆ ನಮಗೆ ಗೊತ್ತಿಲ್ಲ. ಅರ್ಥ ಆಯ್ತು. ಈಗ ಒಂದು ಕಳೆದ ಎಷ್ಟು ವರ್ಷಗಳಿಂದ ಆಗಿಲ್ಲ ಟೆಂಡರ್ ಇದು? ಆಕ್ಚುಲಿ 2020ಕ್ಕೆ ನವೆಂಬರ್ ನಲ್ಲಿ ಒಂದ್ಸಲ ಟೆಂಡರ್ ಆಗಿತ್ತು. ಓಕೆ. ಆ ಟೈಮಿನಲ್ಲಿ ಆಕ್ಚುಲಿ ಏನಾಗಿದೆ ಅಂದ್ರೆ, ಒಂದು ಇಲ್ಲಿ ದೇವಸ್ಥಾನದಲ್ಲಿ ಹಿಂದೂಯೇತರರು ಟೆಂಡರ್ ನಲ್ಲಿ ಭಾಗವಹಿಸ್ಲಿಕ್ಕೆ ಇಲ್ಲೋ ಅನ್ನೋ ಒಂದು ರೂಲ್ಸ್ ಇದೆ. ಓಕೆ. ಆದ್ರೆ 2018ರಲ್ಲಿ ಒಂದು ಸಲ ಟೆಂಡರ್ ಮಾಡಿದ್ದನ್ನೇ ಕಂಟಿನ್ಯೂ ಮಾಡಿ 2020ನೇ ಇಸವಿಯಲ್ಲಿ ಟೆಂಡರ್ ನಲ್ಲಿ ಭಾಗವಹಿಸಿದ ಅನ್ಯ ಮತೀಯರಿಗೆ ಆ ಟೆಂಡರ್ ನಲ್ಲಿ ಗಂಟೆಗಳನ್ನು ಕೊಟ್ಟರು. ಓಕೆ. ಆಗ ಸಾಮಾನ್ಯ ಅಲ್ಲಿ 26 ಟನ್ನಿನಷ್ಟು ಗಂಟೆ ಇತ್ತು ಅಂತ ನಮಗೆ ರೆಕಾರ್ಡ್ ನಲ್ಲಿ ಕಂಡಿತ್ತು, ರೆಕಾರ್ಡ್ ನಲ್ಲಿ ನೋಡುವಾಗ. ಬಟ್ 12 ಟನ್ನಿನಷ್ಟು ಮಾತ್ರ ರೆಕಾರ್ಡ್ ನಲ್ಲಿ ಸೇಲ್ ಆದದ್ದು ಇತ್ತು. ಓಕೆ. ಹಾಗೆ ಒಂದು ಸ್ವಲ್ಪ ಹಗರಣ ಆದಾಗಿತ್ತು. ಆ ಸಮಿತಿಯವರು ಆ ಸಂದರ್ಭದಲ್ಲಿ ಇನ್ನೊಬ್ರು ಕಾರ್ಯನಿರ್ವಹಣಾಧಿಕಾರಿ ಇದ್ರು. ಮತ್ತೆ ನಮ್ಮ ಸಮಿತಿ ಆಮೇಲೆ 2021ರಲ್ಲಿ ಬಂತು. ಓಕೆ. ಅದು ವಿಧಾನಸೌಧದಲ್ಲಿ ಸಹ ಒಂದು ಸಲ ಹೈಲೈಟ್ ಆಗಿತ್ತು. ನಮ್ಮ ಹೌದು, ಹರೀಶ್ ಪೂಂಜಾ ಅವರು ಅದನ್ನು ಮಿಸ್ಯೂಸ್ ಆಗಿದೆ, 14 ಟನ್ ಅಂದ್ರೆ ವರ್ತ್ ಆಫ್ ಅರೌಂಡ್ 45 lakhs ಓಕೆ ಮಿಸ್ಯೂಸ್ ಆಗಿದೆ ಅಂತೆಲ್ಲ ಹೈಲೈಟ್. ಇಲ್ಲ ಹರೀಶ್ ಅವರೇ, ನಾನು ಕೂಡ ಇದನ್ನ ರಾಮಲಿಂಗಾರೆಡ್ಡಿ ಅವರ ಗಮನಕ್ಕೆ ಬಹಳ ಕ್ಲಿಯರ್ ಕಟ್ ಆಗಿ ತರ್ತೀವಿ ನಾವು. ಅದು ಏನು ವ್ಯವಸ್ಥೆ ಮಾಡ್ತಾರೆ. ಆದರೆ ಒಂದೇಳಿ ಹರೀಶ್ ರಾವ್ ಅವರೇ, ನಾನು ಕುತೂಹಲದಿಂದ ಕೇಳ್ತಾ ಇರೋದು, ಅಂದ್ರೆ ಒಂದೇ ಹರಕೆ ಕಟ್ತಾರೆ, ಎಲ್ಲಾ ಹರಕೆ ಗಂಟೆ ಕಟ್ತಾರೆ ಇಲ್ಲ ಹೆಂಗೆ ಅದು? ಅಲ್ಲ, ಅಲ್ಲಿ ಹೇಗೆ ಅಂದ್ರೆ ಅವರು ಮನಸ್ಸಿನಲ್ಲಿ ಏನಾದ್ರು ಈಗ ಮಕ್ಕಳಾಗದಿದ್ರೆ, ಮದುವೆ ಆಗದಿದ್ರೆ ಅಥವಾ ಹುಷಾರಿಲ್ಲದಿದ್ರೆ ಇಂಥದ್ದು ಏನಾದ್ರೂ ಇದ್ರೆ ಇಲ್ಲಿ ಬಂದು ಹರಕೆ ಹೇಳ್ಕೊಳ್ತಾರೆ. ನನಗೆ ವಾಸಿ ಆದ್ರೆ ಗಂಟೆ ಇಲ್ಲಿ ಕಟ್ಟೇವೆ ಅಂತ. ಅದು ಗೋಪುರ ಹಾಕಿಲ್ಲ ಅದಕ್ಕೆ? ಅದು ಆಕ್ಚುಲಿ ಅಷ್ಟಮಂಗಲ ಪ್ರಶ್ನೆ ಆಗುವಾಗ ಗೋಪುರ ಕಟ್ಟುದಿದ್ರೆ 24 ಗಂಟೆಯೊಳಗೆ ಕಾಶಿ ವಿಶ್ವನಾಥ ಟೆಂಪಲ್ ನ ಅದಕ್ಕಿಂತ ಎತ್ತರದ ಗೋಪುರ ಆಗಬೇಕು ಅನ್ನೋದು ಅಲ್ಲಿ ಕಂಡು ಬಂದಿತ್ತು. ಹಾಗಾಗಿ ಅದಕ್ಕೆ ಯಾರು ಅದು 24 ಗಂಟೆಯೊಳಗೆ ಆಗಬೇಕು ಅಂತ. ಮತ್ತೆ ಗಣಪತಿಗೆ ಏನಂದ್ರೆ ಈ ಪರಿಸರದಲ್ಲಿ ನಾನು ಇರ್ಬೇಕು, ಯಾಕಂದ್ರೆ ಹಿಂದೆ ಅದು ಒಂದು ಮರದ ಅಡಿಯಲ್ಲಿ ಇದ್ದದ್ದು ಗಣಪತಿ, ಈಗಲೂ ಹಾಗೆ ಇದೆ. ಬೇರೆ ಯಾವ್ದು ನನಗೆ ಗೋಪುರಗಳು ಬೇಡ, ನಾನು ಆರಾಮದಲ್ಲಿರ್ತೇನೆ ಅನ್ನೋ ಒಂದು ಗಣಪತಿಯ ಇದ್ದಿರುವುದಕ್ಕೆ ಹಾಗೆ ಇದೆ ಅದು. ಇರ್ಲಿ ಹರೀಶ್ ರಾವ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಾವು ಕೂಡ ಇದರ ಬಗ್ಗೆ ಏನು ರಾಮಲಿಂಗಾರೆಡ್ಡಿ ಅವರ ಗಮನಕ್ಕೆ ತರ್ತೀವಿ. ಥ್ಯಾಂಕ್ ಯು ಸರ್. ಆಮೇಲೆ ಇಲ್ಲಿ ನೋಡಿ ವೀಕ್ಷಕರೇ, ನೆಕ್ಸ್ಟ್ ನೀವು ಹೋದಾಗ ಇಲ್ಲಿ ಹೋಗಿ, ಭಾಳ ಅದ್ಭುತವಾದಂಥ ಗಣಪತಿ ದೇವಸ್ಥಾನ, ಅದರದ್ದೇ ಆದ ಒಂದು ಐತಿಹ್ಯ ಪ್ರತೀತಿ ಎಲ್ಲ ಇದೆ. ಆಮೇಲೆ ಗಂಟೆ ಕಟ್ಟಿದರೆ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತೇಳಿ. ನಿವಾರಣೆ ಆಗದೇ ಇದ್ದರೆ ಯಾರು ಹಿಂಗೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. 24 ಟನ್ ಕ್ವಿಂಟೋಲ್ ಏನೋ ಹೇಳಿದ್ರಲ್ವಾ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಧರ್ಮಸ್ಥಳ ಆ ಭಾಗದಲ್ಲಿ ಹೋದಾಗ, ಅಂದರೆ ಆ ಭಾಗದಿಂದ ಹೋಗುವಾಗ ಒಮ್ಮೆ ಭೇಟಿ ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ಸೂಪರ್ 3. ನಾಳೆ ದಿವಸ ಮತ್ತೆ ಭೇಟಿ ಆಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ.